ನಿಮ್ಮ ಕೈಯಲ್ಲಿರುವ ಸ್ಯಾಮ್ಸಂಗ್ ಮೊಬೈಲ್ ಹಿಂದೆ ಎಂತಹ ಕಥೆ ಇದೆ ಗೊತ್ತಾ? ಇಂದು ಸ್ಯಾಮ್ಸಂಗ್ ವಿಶ್ವದ ಅತಿ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಒಂದು. ಆದರೆ ಈ ಕಂಪನಿ ಆರಂಭದಲ್ಲಿ ಮೊಬೈಲ್ಗಳನ್ನು ಮಾರುತ್ತಿರಲಿಲ್ಲ, ಟಿವಿಗಳನ್ನು ಕೂಡ ಮಾರುತ್ತಿರಲಿಲ್ಲ. ನೂಡಲ್ಸ್, ಒಣಮೀನು ಮತ್ತು ದಿನಸಿ ವಸ್ತುಗಳನ್ನು ಮಾತ್ರ ಮಾರಾಟ ಮಾಡುತ್ತಿತ್ತು. ಹಾಗಾದರೆ ಇಂತಹ ಒಂದು ಸಣ್ಣ ವ್ಯಾಪಾರ ವಿಶ್ವದ ಟೆಕ್ ಸಾಮ್ರಾಜ್ಯವಾಗಿ ಬೆಳೆದಿದ್ದು ಹೇಗೆ? ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಅನ್ನೋದನ್ನ ನೀಡಿ. ಮೊದಲನೇದಾಗಿ ಈ ಸ್ಯಾಮ್ಸಂಗ್ ಕಂಪನಿಯನ್ನು 1938ರಲ್ಲಿ ಲೀ ಬ್ಯಂಗ್ ಚುಲ್ ಎಂಬ ಉದ್ಯಮಿ ದಕ್ಷಿಣ ಕೊರಿಯಾದಲ್ಲಿ ಆರಂಭಿಸಿದರು. ಆ ಸಮಯದಲ್ಲಿ ಕಂಪನಿಯಲ್ಲಿ ಕೇವಲ 40 ಜನರಷ್ಟೇ ಕೆಲಸ ಮಾಡುತ್ತಿದ್ದರು. ಕಂಪನಿಯ ಮುಖ್ಯ ವ್ಯವಹಾರ ಎಂದರೆ ದಿನಸಿ ವಸ್ತುಗಳು, ನೂಡಲ್ಸ್, ಒಣಮೀನು ಮತ್ತು ತರಕಾರಿಗಳನ್ನು ಇತರೆ ದೇಶಗಳಿಗೆ ರಫ್ತು ಮಾಡುವುದು. ಅಂದಿನ ಕಾಲದಲ್ಲಿ ಯಾರೂ ಕೂಡ ಈ ಕಂಪನಿ ಒಂದು ವಿಶ್ವದ ಅತಿದೊಡ್ಡ ಟೆಕ್ ಬ್ರ್ಯಾಂಡ್ ಆಗುತ್ತದೆ ಎಂದು ಕೂಡ ಊಹಿಸಿರಲಿಲ್ಲ. ಇದಾದ ನಂತರ ಕೊರಿಯಾದಲ್ಲಿ ಎರಡನೇ ಯುದ್ಧದ ನಂತರ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ಆದರೆ ಲೀ ಬ್ಯುಂಗ್ ಚುಲ್ ಅವರು ಹೆದರಲಿಲ್ಲ. ಅವರು ಹೊಸ ಹೊಸ ಕ್ಷೇತ್ರಗಳನ್ನು ಪ್ರವೇಶಿಸಿದರು. ವಿಮೆ, ಟೆಕ್ಸ್ಟೈಲ್, ನಿರ್ಮಾಣ, ಆಹಾರ ಉತ್ಪನ್ನಗಳು, ಹೀಗೆ ಹಲವಾರು ವ್ಯವಹಾರಗಳನ್ನು ಆರಂಭಿಸಿದರು. ಇದೇ ಸ್ಯಾಮ್ಸಂಗ್ ಬೆಳವಣಿಗೆಯ ಮೊದಲ ಹೆಜ್ಜೆಯಾಯಿತು. 1969ರಲ್ಲಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಹುಟ್ಟಿತು. ಮೊದಲಿಗೆ ಬ್ಲಾಕ್ ಮತ್ತು ವೈಟ್ ಟಿವಿಗಳನ್ನು ಈ ಸ್ಯಾಮ್ಸಂಗ್ ತಯಾರಿಸಿತು. ಇದಾದ ನಂತರ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಏರ್ ಕಂಡೀಷನರ್, ಮೈಕ್ರೋ ಓವನ್ ಮುಂತಾದ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿತು. ಗುಣಮಟ್ಟಕ್ಕೆ ಇವರು ಹೆಚ್ಚು ಒತ್ತು ನೀಡಿದ್ದರಿಂದ ಜನರಲ್ಲಿ ವಿಶ್ವಾಸವನ್ನು ಗಳಿಸಿದರು. 1990ರ ದಶಕದಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಕ್ಷೇತ್ರಕ್ಕೆ ಗಂಭೀರವಾಗಿ ಕಾಲನ್ನು ಇಟ್ಟಿತು. ಆದರೆ ನಿಜವಾದ ಯಶಸ್ಸು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳೊಂದಿಗೆ ಬಂದಿತು. ಗ್ಯಾಲಕ್ಸಿ ಎಸ್ ಸೀರೀಸ್ ಮತ್ತು ಗ್ಯಾಲಕ್ಸಿ ನೋಟ್ ಸೀರೀಸ್ ಬಿಡುಗಡೆಯಾದ ನಂತರ ಸ್ಯಾಮ್ಸಂಗ್ ಜಾಗತಿಕ ಮಾರುಕಟ್ಟೆಯಲ್ಲಿ ಆಪಲ್ಗೆ ದೊಡ್ಡ ಸ್ಪರ್ಧೆಯಾಗಿ ಹೊರಹೊಮ್ಮಿತು. ಹಾಗಾದರೆ ಸ್ಯಾಮ್ಸಂಗ್ ಯಶಸ್ಸಿನ ಹಿಂದೆ ಇರುವ ಪ್ರಮುಖ ಕಾರಣಗಳು ಯಾವುವು? ಮೊದಲನೇ ಕಾರಣ ಅಂತಂದರೆ ಇನೋವೇಷನ್. ಅಂದರೆ ಇವರು ಪ್ರತಿ ವರ್ಷ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು. ಇನ್ನು ಎರಡನೆಯದು ಕ್ವಾಲಿಟಿ. ಇವರು ಉತ್ಪನ್ನಗಳನ್ನು ಗುಣಮಟ್ಟವಾಗಿ ತಯಾರಿಸುತ್ತಿದ್ದರು ಮತ್ತು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ. ಇನ್ನು ಮೂರನೇದು ರಿಸರ್ಚ್ ಮತ್ತು ಡೆವಲಪ್ಮೆಂಟ್. ಪ್ರತಿ ವರ್ಷ ಬಿಲಿಯನ್ ಗಟ್ಟಲೆ ಹಣವನ್ನು ಖರ್ಚು ಮಾಡಿ ಇವರು ಹೊಸ ಹೊಸ ಶೋಧನೆಗೆ ಹೂಡಿಕೆ ಮಾಡುತ್ತಿದ್ದರು. ಇನ್ನು ನಾಲ್ಕನೆಯದು ಏನಪ್ಪಾ ಅಂತಂದ್ರೆ ಡಿಸ್ಪ್ಲೇ, ಮೆಮೊರಿ ಚಿಪ್, ಪ್ರೊಸೆಸರ್ ಸೇರಿದಂತ ಹಲವು ಭಾಗಗಳನ್ನು ಸ್ಯಾಮ್ಸಂಗ್ ತಾನೇ ತಯಾರಿಸಿಕೊಳ್ಳುತ್ತಿದ್ದು. ಈ 4 ಕಾರಣಗಳು ಸ್ಯಾಮ್ಸಂಗ್ ಯಶಸ್ಸಿಗೆ ಪ್ರಮುಖ ಕಾರಣವಾದವು. ಇಂದು ಸ್ಯಾಮ್ಸಂಗ್ ಕೇವಲ ಒಂದು ಮೊಬೈಲ್ ಕಂಪನಿ ಅಲ್ಲ, ಬದಲಿಗೆ ಸ್ಮಾರ್ಟ್ ಟಿವಿಸ್, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮೆಮೊರಿ ಚಿಪ್ಸ್, OLED ಡಿಸ್ಪ್ಲೇಸ್, SSD ಸ್ಟೋರೇಜ್, ಸ್ಮಾರ್ಟ್ ವಾಚಸ್, ಟ್ಯಾಬ್ಲೆಟ್, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ವಿಶ್ವದ ಪ್ರಮುಖ ಕಂಪನಿಗಳಲ್ಲಿ ಈ ಒಂದು ಸ್ಯಾಮ್ಸಂಗ್ ಕಂಪನಿಯು ಒಂದಾಗಿದೆ. ಸ್ಯಾಮ್ಸಂಗ್ ತಯಾರಿಸುವ ಡಿಸ್ಪ್ಲೇ ಮತ್ತು ಮೆಮೊರಿ ಚಿಪ್ಗಳನ್ನು ಬೇರೆ ಕಂಪನಿಗಳು ಬಳಸುತ್ತವೆ. ಈ ಒಂದು ಸ್ಯಾಮ್ಸಂಗ್ ಕತೆ ನಮಗೆಲ್ಲ ಒಂದು ಪಾಠವನ್ನು ಹೇಳುತ್ತದೆ. ಯಶಸ್ಸು ಒಂದು ದಿನ ಬರುವುದಲ್ಲ. ಸಣ್ಣ ವ್ಯಾಪಾರದಿಂದ ಆರಂಭಿಸಿ ನಿರಂತರ ಪರಿಶ್ರಮ, ಹೊಸ ಆಲೋಚನೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡಿದರೆ ವಿಶ್ವದ ಮಟ್ಟಕ್ಕೆ ಬೆಳೆಯಬಹುದು ಎಂದು ಈ ಒಂದು ಸ್ಯಾಮ್ಸಂಗ್ ಕತೆ ನಮಗೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿದೆ. 1938ರಲ್ಲಿ ನೂಡಲ್ಸ್ ಮತ್ತು ಒಣಮೀನು ಮಾರುತ್ತಿದ್ದಂತಹ ಸ್ಯಾಮ್ಸಂಗ್ ಇಂದು ಕೋಟಿಗಟ್ಟಲೆ ಜನರ ಜೀವನದ ಒಂದು ಭಾಗವಾಗಿ ಉಳಿದುಬಿಟ್ಟಿದೆ. ಒಂದು ಸಣ್ಣ ಕನಸು, ಸರಿಯಾದ ಆಲೋಚನೆ ಮತ್ತು ನಿರಂತರ ಪರಿಶ್ರಮ ಇದ್ದರೆ ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ ಆಗುವುದು ಸಾಧ್ಯ ಎಂಬುದಕ್ಕೆ ಸ್ಯಾಮ್ಸಂಗ್ ಒಂದು ಜೀವಂತ ಉದಾಹರಣೆ ಆಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಂತಹ ಬಿಸ್ನೆಸ್ ಸಕ್ಸಸ್ ಸ್ಟೋರೀಸ್ ಹಾಗೂ ಟೆಕ್ನಾಲಜಿ ಹಿಸ್ಟರಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.